ಓಕೆ. ಇತ್ತೀಚೆಗೆ ಅಮೇರಿಕದಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಅಮೇರಿಕದ ಜರ್ನಲ್ ಆಫ್ ಕ್ಲಿನಿಕ್ ನ್ಯೂಟ್ರಿಷನ್ ಒಂದು ಅಧ್ಯಯನ ಮಾಡಿರುವ ಪ್ರಕಾರ ದಿನನಿತ್ಯ ಸೇವಿಸುವಂತಹ ಆಹಾರ ಪದ್ಧತಿಯಲ್ಲಿ 2 ಆಪಲ್ ಸೇಬನ್ನು ತಿಂದರೆ, 2 ಮೊಟ್ಟೆಯನ್ನು ಜೊತೆಗೆ ತಿಂದರೆ ಆಹಾರ ಪದ್ಧತಿಯಲ್ಲಿ ಏನು ಬದಲಾವಣೆ ಆಗುತ್ತೆ, ನಮ್ಮ ಒಂದು ದೇಹದಲ್ಲಿ ಏನು ಯೂಸ್ ಆಗುತ್ತೆ. 40 ಜನನ ಆ ಒಂದು ರಿಸರ್ಚ್ಗೆ ಒಳಪಡಿಸ್ಕೊಂಡು ದಿನನಿತ್ಯ ಅವರೊಂದು ಆಹಾರ ಪದ್ಧತಿಯಲ್ಲಿ 2 ಮೊಟ್ಟೆಯನ್ನು 2 ಆಪಲನ್ನು ಕೊಟ್ಟು ಒಂದು ಪರೀಕ್ಷೆ ಮಾಡಿದ್ದಾರೆ. ಇದರಿಂದ ಬಂದಿರುವಂತಹ ರಿಸಲ್ಟ್ ನೀವು ತಿಳ್ಕೋಬೇಕು. ಓಕೆನಾ? 2 ಆಪಲ್ ತಿಂದರೆ, ದಿನನಿತ್ಯ ನಾವು ಮೊಟ್ಟೆ ತಿಂದರೆ ಏನಾಗುತ್ತೆ ನಮ್ಮ ದೇಹದಲ್ಲಿ, ಏನು ಯೂಸ್ ಆಗುತ್ತೆ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಏನು ತಿಳ್ಕೋಬೇಕು, ವೈದ್ಯರ ಸಲಹೆ ಏನಿದೆ, ರಿಸರ್ಚ್ ಏನು ಹೇಳುತ್ತೆ, ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ದೇವಿ ಕುಮಾರ್. ನೀವಿನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಈ ಕೂಡಲೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಪ್ರತಿನಿತ್ಯವೂ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಾವು ಹೇಳ್ಕೊಡ್ತೀವಿ. ಎಲ್ಲಿ ಏನೇನಾಗುತ್ತೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ. ಓಕೆನಾ? ಮುಖ್ಯವಾಗಿ ದೇಹದ ಆರೋಗ್ಯ ಉತ್ತಮವಾಗಿರಬೇಕು. ಅಂದರೆ ನಮ್ಮ ಒಂದು ದೇಹದ ಆರೋಗ್ಯ ಚೆನ್ನಾಗಿರಬೇಕು. ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಹೃದಯ ಚೆನ್ನಾಗಿರಬೇಕಾಗತ್ತೆ. ಇತ್ತೀಚೆಗೆ ಏನಾಗಿದೆ, ನೀವು ಕೇಳ್ತಾ ಇರ್ತೀರ, ಹೃದಯದ ಸಮಸ್ಯೆಗಳಿಂದ ಸಾವು ನೋವುಗಳ ಸಂಖ್ಯೆನೇ ಹೆಚ್ಚಾಗಿದೆ. ಅದು ಚಿಕ್ಕವರನ್ನೋರು ನೋಡ್ತಿಲ್ಲ, ದೊಡ್ಡವರನ್ನೋರು ನೋಡ್ತಿಲ್ಲ, ಎಲ್ಲರಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅನ್ನೋದು ಕಂಡು ಬರ್ತಾ ಇದೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಸಾವುಗಳು ಹೆಚ್ಚಾಗಿರುವಂತಹ ಸುದ್ದಿಯನ್ನು ನಾವು ದಿನನಿತ್ಯವೂ ಕೂಡ ಕೇಳ್ತಾ ಇರ್ತೀವಿ. ಅಲ್ಲಿ ಸಾವಾಯ್ತಂತೆ, ಅಲ್ಲಿ ಯಾರೋ ಚಿಕ್ಕ ಹುಡುಗ ಸಾವಾಯ್ತಂತೆ ಹೃದಯಾಘಾತದಿಂದ, ಅಲ್ಲಿ ಯಾರೋ ಇನ್ನು ಬದುಕಿ ಬಾಳುವಂಥವ್ರು ಸಾವಾದ್ರಂತೆ ಹೃದಯಾಘಾತದಿಂದ ಅಂತ. ಈ ಹೃದಯಾಘಾತ ಅನ್ನೋದು ಏಜ್ ನೋಡಿ ಬರ್ತಿಲ್ಲ, ನೀವು ತಿಳ್ಕೋಬೇಕು. ಅದರಿಂದ ವೈದ್ಯರು ಈ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ. ಆ ಸಲಹೆ ಏನು ಗೊತ್ತಾ? ನಿಮ್ಮ ಒಂದು ಆರೋಗ್ಯದಲ್ಲಿ, ಅಂದರೆ ನಿಮ್ಮ ಒಂದು ದಿನನಿತ್ಯ ನೀವು ಸೇವಿಸುವಂತಹ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿ. ನೀವು ದಿನನಿತ್ಯ ಏನು ತಿಂತಾ ಇದ್ದೀರಾ ಅದರಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ದಿನನಿತ್ಯ ವ್ಯಾಯಾಮವನ್ನು ಮಾಡಿ. ಇದರಿಂದ ಈ ಹೃದಯಾಘಾತ ಸಮಸ್ಯೆಯನ್ನು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ಹಣ್ಣು ಹಂಪಲು ತರಕಾರಿಗಳನ್ನು ತಿನ್ನಿ, ಸೇಬುಗಳನ್ನು ಹೆಚ್ಚಾಗಿ ಸೇವಿಸಿ, ಅಂದರೆ ಸೇಬಣ್ಣನ್ನು ಹೆಚ್ಚಾಗಿ ತಿನ್ನಿ ಅಂತ ವೈದ್ಯರು ಸಲಹೆಯನ್ನು ಕೊಡ್ತಾರೆ. ಸೇಬನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಸೇಬನ್ನು ತಿನ್ನೋದ್ರಿಂದ ಏನಾಗುತ್ತೆ, ಎಲ್ಲ ಕಡೆಯೂ ಕೂಡ ಈ ಸೇಬಿನ ಬೆಲೆ ತುಂಬ ದುಬಾರಿಯಾಗಿರುತ್ತೆ. ಸೀಸನ್ನಲ್ಲಿ ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ದಿನಗಳಲ್ಲೂ ಕೂಡ ಆಪಲ್ ಬೆಲೆ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಒಂದು ಸೇಬನ್ನು ತಿನ್ನೋದ್ರಿಂದ ಏನು ಬದಲಾವಣೆ ಆಗುತ್ತೆ, ಆ ಒಂದು ಸೇಬಣ್ಣಲ್ಲಿ ಅಂಥದ್ದು ಏನಿರುತ್ತೆ. ಅದಕ್ಕೋಸ್ಕರನೇ ಅಮೇರಿಕದಲ್ಲಿ ಒಂದು ರಿಸರ್ಚ್ ನಡೆಯುತ್ತೆ. 40 ಜನನ ಆ ರಿಸರ್ಚ್ಗೆ ಒಳಪಡಿಸ್ಕೊಂಡು ದಿನನಿತ್ಯ ಅವರು ತಿನ್ನುವಂತಹ ಆಹಾರ ಪದ್ಧತಿಗೆ ಈ ದಿನನಿತ್ಯ 2 ಆಪಲ್ಗಳನ್ನು ಕೊಟ್ಟು ಒಂದು ರಿಸರ್ಚ್ ಮಾಡ್ತಾರೆ. ಆಹಾರ ಪದ್ಧತಿಯಲ್ಲಿ ದಿನನಿತ್ಯ 2 ಅವರು ಆಪಲ್ನ ಸೇವಿಸ್ತಾರೆ. ಇದರಿಂದ ಒಂದು ಬದಲಾವಣೆ ಅನ್ನೋದು ಕಂಡು ಬರುತ್ತೆ. ದಿನನಿತ್ಯ ನಾವು 2 ಆಪಲ್ಗಳನ್ನು ತಿನ್ನೋದ್ರಿಂದ, 1-2 ಆಪಲ್ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ, ಅಂದರೆ ಈ LDL ಅನ್ನೋದು ಕಡಿಮೆ ಆಗುತ್ತಂತೆ. ಅಂದರೆ ನಮ್ಮ ದೇಹದಲ್ಲಿ ಒಂದು ತಿಳ್ಕೊಬೇಕಾಗಿರೋದು ನೀವೇನು ಅಂತಂದರೆ, ನಮ್ಮ ದೇಹದಲ್ಲಿ LDL ಈ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಏನಾದರೂ ರಕ್ತನಾಳಗಳಲ್ಲಿ ಏನಾದರೂ ಜಾಸ್ತಿ ಆದರೆ ಸಾಮಾನ್ಯವಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಜೊತೆಗೆ ಈ ಪಾರ್ಶ್ವವಾಯು ಅನ್ನೋದು ಹೆಚ್ಚಾಗಿ ಬರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಅದರಿಂದ ನಾವು ದಿನನಿತ್ಯ ಆಪಲನ್ನು ತಿನ್ನೋದ್ರಿಂದ ಈ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ, ಅಂದರೆ LDL ಅನ್ನೋದನ್ನು ನಾವು ಕಡಿಮೆ ಮಾಡ್ಬೋದಂತೆ, ನಿಯಂತ್ರಣ ಮಾಡ್ಬೋದಂತೆ. ಸೊ ಈ ಒಂದು ರಿಸರ್ಚ್ನಲ್ಲಿ ಈ ರೀತಿಯ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಹಾಗಿದ್ರೆ ಈ ಆಪಲ್ನಲ್ಲಿ ಅಂಥದ್ದು ಏನಿದೆ ಅಂತ ನೀವು ಕೇಳ್ಬೋದು. ಈ ಆಪಲ್ನಲ್ಲಿ ಅಂಥದ್ದು ಏನಿಲ್ಲ ಅಂತ ಅಲ್ಲ, ಎಲ್ಲವೂ ಕೂಡ ಇದೆ. ಪೋಷಕಾಂಶಗಳು ಅನ್ನೋದು ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಒಂದು ಆಪಲ್ ಹಣ್ಣಲ್ಲಿ. ಒಂದು ಸಾಮಾನ್ಯ ಗಾತ್ರದ ನೀವೊಂದು ಆಪಲ್ನ ನೋಡಿರ್ತೀರ, ಆ ಒಂದು ಆಪಲ್ನಲ್ಲಿ 104 ಕ್ಯಾಲೋರಿ, 28 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್, ಜೊತೆಗೆ ಈ 5 ಗ್ರಾಮ್ ನಾರಿನಂಶ ಅನ್ನೋದು ಕಂಡುಬರುತ್ತೆ. ಪ್ರಮುಖವಾಗಿ ಈ ಒಂದು ಸೇಬು ಹಣ್ಣಲ್ಲಿ
ಜಾಸ್ತಿ ಮಟ್ಟದಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ಹೃದಯಕ್ಕೆ ಒಂದು ಯೂಸ್ ಆಗುವಂತಹ ಪೊಟ್ಯಾಷಿಯಂ ಎನ್ನುವ ಖನಿಜಾಂಶಗಳು ಕೂಡ ಈ ಒಂದು ಹಣ್ಣಿನಲ್ಲಿ ಜಾಸ್ತಿ ಇರುತ್ತೆ. ಬರೀ ಹಣ್ಣಿನಲ್ಲಿ ಮಾತ್ರ ಅಲ್ಲ, ಈ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪೌಷ್ಟಿಕ ಸತ್ವಗಳು ಕೂಡ ಕಂಡುಬರುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಓಕೆನಾ. ಸಿಪ್ಪೆ ಸಹಿತ ಪ್ರತಿದಿನ ಒಂದು ಸೇಬನ್ನು ತಿಂದರೆ ಹೃದಯಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ಅಧ್ಯಯನ ಹೇಳ್ತಿದೆ. ಅದರಿಂದ ನಿಮ್ಮ ಒಂದು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಒಂದೆರಡು ಆಪಲ್ ಹಣ್ಣನ್ನು ತಿನ್ನೋದನ್ನು ಸೇರಿಸ್ಕೊಳ್ಳಿ. ಓಕೆನಾ. ಒಂದೆರಡು ಆಪಲ್ ಹಣ್ಣನ್ನು ತಿನ್ನೋದ್ರಿಂದ ಈ ರೀತಿಯ ಬದಲಾವಣೆ ಅನ್ನೋದು ಆಗುತ್ತಂತೆ. ಓಕೆನಾ. ಕೆಟ್ಟ ಮಟ್ಟದ ಕೊಲೆಸ್ಟ್ರಾಲ್ ಕಡಿಮೆ ಆದಾಗ ನಮ್ಮ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನೋದನ್ನು ನಾವು ತಡೆಗಟ್ಬೋದು. ಹೃದಯ ರಕ್ತನಾಳದ ಆರೋಗ್ಯವನ್ನು ಹೆಚ್ಚಿಸಬಹುದು. ಓಕೆನಾ. ಸೊ ಅದರಿಂದ ಆ್ಯಪಲ್ನ ನಿಮ್ಮ ಒಂದು ದಿನನಿತ್ಯ ನೀವು ಸೇವಿಸುವ ಆಹಾರ ಪದ್ಧತಿಗೆ ಸೇರಿಸ್ಕೊಳ್ಳಿ. ಜೊತೆಗೆ ದಿನನಿತ್ಯ ಮೊಟ್ಟೆಯನ್ನು ಸೇವನೆ ಮಾಡಿದರೆ ಈ ಆರೋಗ್ಯದ ಸಮಸ್ಯೆ ಅನ್ನೋದೇನಿದೆ, ಅಂದರೆ ಹೃದಯಾಘಾತದ ಆರೋಗ್ಯ ಸಮಸ್ಯೆ ಅನ್ನೋದೇನಿದೆ, ಅದನ್ನು ತಡೆಗಟ್ಟುವಂತಹ ಶಕ್ತಿ ಮೊಟ್ಟೆಗೂ ಕೂಡ ಇದೆಯಂತೆ. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗುತ್ತೆ, ಆ ಥರ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಈ ಕೊಲೆಸ್ಟ್ರಾಲ್ ಮಟ್ಟ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಮೊಟ್ಟೆಗೂ ಕೂಡ ಇದೆ. ಅಮೇರಿಕದಲ್ಲಿ ಹಾರ್ಟ್ ಅಸೋಸಿಯೇಷನ್ ಎನ್ನುವಂತಹ ಒಂದು ಸಂಸ್ಥೆ ಅಧ್ಯಯನ ಮಾಡಿ ರಿಸಲ್ಟ್ ಕೊಟ್ಟಿದೆ. ದಿನನಿತ್ಯ ನೀವು ಒಂದು ಮೊಟ್ಟೆಯನ್ನು ತಿನ್ನೋದ್ರಿಂದ ನೀವು ಬದಲಾವಣೆಯನ್ನು ಕಾಣಬಹುದು ಅಂತ. ಓಕೆನಾ. ಈ ಒಂದು ದಿನನಿತ್ಯ ಮೊಟ್ಟೆಯನ್ನು ಸೇವಿಸೋದ್ರಿಂದನೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ನಾವು ತಡೆಗಟ್ಬೋದಂತೆ. ಓಕೆನಾ. ಈ ಆರೋಗ್ಯ ಕಾಪಾಡುವಲ್ಲಿ, ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಓಕೆನಾ. ಸೊ ಅದರಿಂದ ನೀವು ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಮೊಟ್ಟೆಯನ್ನು ತಿನ್ನಿ, ಜೊತೆಗೆ ಈ ಆಪಲನ್ನು ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆನಾ. ಹಿಂದೆ ದೊಡ್ಡವರು ಕೂಡ ಹೇಳರು, ಒಂದು ಆಪಲ್ ತಿನ್ನಪ್ಪ, ಸೇಬ್ ತಿನ್ನಪ್ಪ, ನೀನು ಡಾಕ್ಟ್ರ್ ಹತ್ರ ಹೋಗೋದೇ ತಪ್ಪುತ್ತೆ ಅಂತ. ಕೆಲವೊಂದು ಸೀಸನ್ಗಳಲ್ಲಿ ಇದ್ರ ಬೆಲೆ ಜಾಸ್ತಿ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಇನ್ನು ಉಳಿದಂಥ ಎಲ್ಲ ಸೀಸನ್ಗಳಲ್ಲೂ ಕೂಡ ಇದ್ರ ಬೆಲೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಅದರಿಂದ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಾಗಿತ್ತು. ಸೊ ಈ ಒಂದು ವಿಡಿಯೋ ಮುಖಾಂತರ ಈ ಆಪಲ್ನ ತಿನ್ನೋದ್ರಿಂದ, ಮೊಟ್ಟೆಯನ್ನು ತಿನ್ನೋದ್ರಿಂದ ಏನು ಯೂಸ್ ಆಗುತ್ತೆ ನಮ್ಮ ಒಂದು ದೇಹಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆ. ಸೊ ಅದರಿಂದ ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಆದಷ್ಟು ಶೇರ್ ಮಾಡಿ. ಸೊ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ದೇವಿ ಕುಮಾರ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ವಿಡಿಯೋ ಜೊತೆ. ಎಲ್ರಿಗೂ ಒಳ್ಳೆಯದು.